ಕಾರ್ ಆಕ್ಸಿಡೆಂಟ್ ನಡೆದಿರುವಂತದ್ದು, ಹೀಗಾಗಿ ಆಕ್ಟರ್ಗೆ ಗಂಭೀರ ಗಾಯಗಳಾಗಿವೆ. ಕೆಂಗೇರಿ ಬಳಿ ನಡೆದಿರುವಂತಹ ಕಾರ್ ಆಕ್ಸಿಡೆಂಟ್ ಇದು. ಸೀರಿಯಲ್ ನಟ ಕಿರಣ್ ರಾಜ್ಗೆ ಗಾಯಗಳಾಗಿವೆ. ಕಿರಣ್ ರಾಜ್ ಇದೇ ಭಾಗಕ್ಕೆ ಪೆಟ್ಟಾಗಿರುವಂತದ್ದು. ಕೆಂಗೇರಿ ಸಮೀಪದ ಆಸ್ಪತ್ರೆಯಲ್ಲಿ ಕಿರಣ್ ರಾಜ್ ಅವರನ್ನ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಗುಟ್ಟಯ್ಯನ ಪಾಳ್ಯದಿಂದ ಕಾರಿನಲ್ಲಿ ಹೋಗ್ತಾ ಇದ್ರು ಕಿರಣ್ ರಾಜ್. ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಊಟವನ್ನ ಕೊಡಲು ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರತಿ ವಾರ ಅನಾಥ ಮಕ್ಕಳಿಗೆ ಊಟವನ್ನ ಕೊಡ್ತಾ ಇದ್ರು ಕಿರಣ್ ರಾಜ್. ಸಿನಿಮಾ ಒಂದರ ಹೀರೋ ಆಗಿಯೂ ಈಗಾಗಲೇ ನಟಿಸಿದ್ದಾರೆ. ನಾಳೆ ಕಿರಣ್ ರಾಜ್ ಅಭಿನಯದ ರಾಣಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ 2 ದಿನ ಮೊದಲೇ ಆಹಾರವನ್ನ ಕೊಡಲು ನಟ ಕಿರಣ್ ರಾಜ್ ಅವರು ಹೋಗಿದ್ರು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಈಗಾಗಲೇ ಕಿರಣ್ ರಾಜ್ ಅವರು ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಕಾರೀಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಜೊತೆಗಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈಗ ಸೇಫ್ ಆಗಿದ್ದಾರೆ. ಕಾರು ಡ್ರೈವ್ ಮಾಡ್ತಿದ್ದ ರಾಣಿ ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ರಸ್ತೆಗೆ ಅಡ್ಡಲಾಗಿ ಬಂದಿದ್ದಂತಹ ಮುಂಗುಸಿಯನ್ನ ತಪ್ಪಿಸೋದಕ್ಕೆ ಹೋಗಿ ಈ ಆಕ್ಸಿಡೆಂಟ್ ಸಂಭವಿಸಿದೆ. ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಗುದ್ದಿದ ರಭಸಕ್ಕೆ ಕಾರಿನ ಮುಂಭಾಗ ಏನು ಟೈರ್ ಕಟ್ ಎಲ್ಲವೂ ಕೂಡ ಕಟ್ ಆಗಿರುವಂತದ್ದು. ಪ್ರತಿನಿಧಿ ಅಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಈಗ ಸುಮಾರು ಎಷ್ಟು ಗಂಟೆಗೆ ಈ ಕಾರ್ ಆಕ್ಸಿಡೆಂಟ್ ನಡೆದಿರುವಂತದ್ದು, ಹೇಗೆ ಸಂಭವಿಸಿತು, ಏನಾದ್ರೂ ಗಂಭೀರ ಗಾಯಗಳಾಗಿದ್ದವ, ಹೆಂಗೆ ಅಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ದೀಪಾ, ಸದ್ಯ ಕಿರುತೆರೆ ನಟ ಕಿರಣ್ ರಾಜ್ ಅವರ ಕಾರು ಅಪಘಾತ ಆಗಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಸುಮಾರು ಒಂದು 10 ಗಂಟೆ ಸುಮಾರಿಗೆ ಅಂತ ಹೇಳಲಾಗ್ತದೆ. ಆದ್ರೆ ಸರಿಯಾದ ಸಮಯ ಯಾವಾಗ ಆಯ್ತು ಅನ್ನೋದು ಕೂಡ ಇನ್ಫಾರ್ಮೇಶನ್ ಇಲ್ಲ. ಸದ್ಯ ಕಿರಣ್ ರಾಜ್ ಅವ್ರನ್ನ ಸ್ಥಳೀಯ ಒಂದು ಬೆಂಗಳೂರು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಯಾಕಂದ್ರೆ ಡ್ರೈವ್ ಅವ್ರು ಮಾಡ್ತಿರ್ಲಿಲ್ಲ, ಆದ್ರೆ ಕಾರು ಚಾಲನೆ ಮಾಡ್ತಾ ಇದ್ದಿದ್ದು ರಾಣಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಗಿರೀಶ್ ಅವರು. ಆ ಒಂದು ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುವಂತ ವೇಳೆ ಮುಂಗೂಸಿ ಕೂಡ ರೋಡ್ಗೆ ಅಡ್ಡಲಾಗ್ಬಿಟ್ಟಿತ್ತು. ಅದನ್ನ ತಪ್ಪಿಸೋದಕ್ಕೆ ಹೋಗಿ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ. ಅಂದ್ರೆ ಅಲ್ಲಿ ಒಂದು ಮರ ಇತ್ತು, ಜೊತೆಗೆ ಡಿವೈಡರ್ ಕೂಡ ಇತ್ತು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಅದನ್ನ ಮುಂಗುಸಿನ ತಪ್ಪಿಸೋದಕ್ಕೆ ಹೋಗಿ ಈ ಒಂದು ಆಕ್ಸಿಡೆಂಟ್ ಕೂಡ ಆಗಿರುವಂತದ್ದು. ಸದ್ಯ ಅವರು ಪ್ರತಿ ವಾರ ಅಂದ್ರೆ ಅವರು ಕೂಡ ಕಿರಣ್ ರಾಜ್ ಏನಿದ್ದಾರೆ ಅನಾಥ ಮಕ್ಕಳಿಗೆ ಊಟವನ್ನ ನೀಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಒಂದು ವಾರಕ್ಕೊಂದು ಭೇಟಿಯನ್ನ ಕೊಟ್ಟು ಕೆಲವೊಂದಷ್ಟು ಅನಾಥ ಮಕ್ಕಳಿಗೆ ಆಹಾರ ನೀಡುವಂತ ಕೆಲಸವನ್ನ ಕೂಡ ಅವರು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂದ್ರೆ ನಿನ್ನೆ ಅವರು ಕೂಡ 2 ದಿನಗಳ ಹಿಂದೆನೆ ಅಂದ್ರೆ ಆಹಾರ ಕೊಡ್ಬೇಕು ಅಂತ ಹೇಳಿ, ಅಂದ್ರೆ ಇವತ್ತು ಸಿನಿಮಾ ರಿಲೀಸ್ ಇದೆ, ಒಂದು ರಾಣಿ ಸಿನಿಮಾ, ಆ ಒಂದು ವಿಚಾರಕ್ಕೆ ಇವತ್ತು 2 ದಿನಗಳ ಮುಂಚಿತವಾಗಿ ಒಂದು ಆಹಾರವನ್ನ ನೀಡಬೇಕು ಅಂತ ಹೇಳಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆಹಾರವನ್ನ ಕೊಟ್ಟು ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸದ್ಯ ಅಪಘಾತ ನಡೆದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಕೆಲವರು ಸ್ಥಳೀಯರು ಕೂಡ ಸೇರ್ಕೊಂಡು ಅವರನ್ನ ಇಮಿಡಿಯೇಟ್ ಆಗಿ ಕೆಂಗೇರಿ ಬಳಿ ಇರುವಂತ ಒಂದು ಆಸ್ಪತ್ರೆಗೆ, ಬೆಂಗಳೂರು ಆಸ್ಪತ್ರೆಗೆ ಅಲ್ಲಿ ದಾಖಲನ್ನ ಮಾಡಿದ್ರೆ. ಅದೇ ಅಂದ್ರೆ ಇಲ್ಲಿ ಎದೆ ಭಾಗಕ್ಕೆ ಹೆಚ್ಚು ಪೆಟ್ಟಾಗಿರುವಂತ ಕಾರಣ ಅವರು ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಅನ್ಕಾನ್ಶಿಯಸ್ ಆಗಿರ್ತಾರೆ. ಹೀಗಾಗಿ ಅವ್ರನ್ನ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಥಳೀಯ ಬೆಂಗಳೂರು ಹಾಸ್ಪಿಟಲ್ ನಲ್ಲಿ ಒಂದು ಚಿಕಿತ್ಸೆನ ಕೂಡ ಕೊಡಲಾಗುತ್ತದೆ. ಸದ್ಯ ಅದು ಗುಟ್ಟಯ್ಯನ ಪಾಳ್ಯದಿಂದ ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿಗೆ ತೆರಳಿದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸದ್ಯ ಕಿರಣ್ ರಾಜ್ ಅವರನ್ನ ಅಲ್ಲೇ ಸ್ಥಳೀಯ ಬೆಂಗಳೂರು ಆಸ್ಪತ್ರೆಗೆ ಸೇರಿಸಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿರುವಂತದ್ದು. ಐಸಿಯುನಲ್ಲಿ ಚಿಕಿತ್ಸೆನ ಕೂಡ ಕೊಡ್ಲಾಗ್ತದೆ. ಸದ್ಯದ ಪರಿಸ್ಥಿತಿ ಅಂದ್ರೆ ಆಲ್ಮೋಸ್ಟ್ ಔಟ್ ಆಫ್ ಡೇಂಜರ್ ಅನ್ನೋದು ಕೂಡ ಸದ್ಯದ ಮಾಹಿತಿ ಕೂಡ ಸಿಗ್ತಾ ಇದೆ. ದೀಪಾ, ಓಕೆ ಜಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.